ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆಯಾಗಿ 21 ದಿನಗಳಾಗಿದೆ. ಈ 21 ದಿನಗಳ ಅವಧಿಯಲ್ಲಿ ಇವತ್ತು ಭಾರತದ 3 ಸೇನಾಪಡೆಗಳ ಮುಖ್ಯಸ್ಥರು ಸಿಡಿಎಸ್ ಅಂತೇಳಿ ಏನು ಹೊಸ ಹುದ್ದೆಯನ್ನು ಸೃಷ್ಟಿ ಮಾಡಿತ್ತು ಮೋದಿಯವರ ಸರ್ಕಾರ, ಆ ಸಿಡಿಎಸ್ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಭಾರತ ಪಾಕಿಸ್ತಾನ ಯುದ್ಧ ಸಂಘರ್ಷಕ್ಕೆ ಹೊಸ ತಿರುವು. ಭಾರತದ ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಿತ್ತ ಪಾಕಿಸ್ತಾನ. ಸೇನಾಪಡೆಗಳ ಮುಖ್ಯಸ್ಥ ಅನಿಲ್ ಚೌಹಾಣ್ ಕೊಟ್ಟಿರುವಂತಹ ಸಂದರ್ಶನದಲ್ಲಿ ಮಾಹಿತಿ, ಭಾರತದ ಯುದ್ಧ ವಿಮಾನಗಳನ್ನು ಪಾಕಿಸ್ತಾನ ಹೊಡೆದುರುಳಿಸಿತ್ತು ಅಂತೇಳಿ ಸಿಡಿಎಸ್ ಸೇನಾಪಡೆಗಳ ಮುಖ್ಯಸ್ಥರು ಒಪ್ಪಿಕೊಂಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಹಾಗಾದ್ರೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಕೇಳಿದ್ದಂತಹ ಪ್ರಶ್ನೆ ನಿಜ ಆಯ್ತಾ? ಸರ್ಜಿಕಲ್ ಸ್ಟ್ರೈಕ್ಗೂ ಮೊದಲೇ ಮಾಹಿತಿ ನೀಡಿದ್ದರಿಂದ ಪಾಕ್ ಭಾರತದ ರಫೇಲ್ ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಿತ್ತ? ಸೊ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಇದು, ವೆರಿ ಇಂಪಾರ್ಟೆಂಟ್. 21 ದಿನಗಳ ಬಳಿಕ ಭಾರತದ 3 ಸೇನಾಪಡೆಗಳ ಮುಖ್ಯಸ್ಥರು ಸಿಡಿಎಸ್, ನರೇಂದ್ರ ಮೋದಿ ಅವರ ಸರ್ಕಾರ ಸಿಡಿಎಸ್ ಹುದ್ದೆಯನ್ನು ಸೃಷ್ಟಿ ಮಾಡಿತ್ತು 3 ಸೇನಾಪಡೆಗಳ ನಿರ್ವಹಣೆಗಾಗಿ. ಆ ಸಿಡಿಎಸ್ ಇವತ್ತು ಪ್ರಮುಖ ಸುದ್ದಿ ಸಂಸ್ಥೆ ಬ್ಲೂಮ್ಬರ್ಗ್ಗೆ ಕೊಟ್ಟಂತಹ ಸಂದರ್ಶನದಲ್ಲಿ, ಸಿಂಗಾಪುರದಲ್ಲಿ ಕೊಟ್ಟಂತಹ ಸಂದರ್ಶನದಲ್ಲಿ ಭಾರತದ ಯುದ್ಧ ವಿಮಾನಗಳನ್ನು ಪಾಕಿಸ್ತಾನ ಹೊಡೆದುರುಳಿಸಿತ್ತು ಅಂತೇಳಿ ಒಪ್ಪಿಕೊಂಡಿದ್ದಾರೆ. ಸಿಡಿಎಸ್ ಅನಿಲ್ ಚೌಹಾಣ್ ಅವರಿಗೆ ಕೇಳಲಾದಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಯುದ್ಧ ವಿಮಾನಗಳನ್ನು, ಭಾರತದ ಯುದ್ಧ ವಿಮಾನಗಳನ್ನು ಪಾಕಿಸ್ತಾನ ಹೊಡೆದುರುಳಿಸಿತ್ತ ಅಂತೇಳಿ. ಅದಕ್ಕೆ ಸಿಡಿಎಸ್ ಕೊಟ್ಟಂತ ಉತ್ತರ ಏನು ಅಂತ ಹೇಳಿದ್ರೆ, ಭಾರತದ ಯುದ್ಧ ವಿಮಾನವನ್ನು ಹೊಡೆದುರುಳಿಸಲಾಯಿತು ಎನ್ನುವಂಥದ್ದು ಮುಖ್ಯ ಅಲ್ಲ. ಭಾರತದ ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಲಾಯಿತು ಎನ್ನುವಂಥದ್ದು ಮುಖ್ಯ ಅಲ್ಲ. ಯಾಕೆ ಆ ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಲಾಯಿತು ಎನ್ನುವುದು ಮುಖ್ಯ. ನಾವು ಮಾಡಿದ ರಣತಂತ್ರದ ತಪ್ಪುಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಯಿತು. ಆ ಬಳಿಕ ಆ ತಪ್ಪುಗಳನ್ನು ಪತ್ತೆ ಹಚ್ಚಿ ಸರಿಪಡಿಸಿ ರೆಕ್ಟಿಫೈ ಮಾಡಿ ನಾವು ಅದಕ್ಕೆ ಪರಿಹಾರವನ್ನು ಕಂಡುಕೊಂಡ್ವಿ. ಇದಾದ 2 ದಿನಗಳ ಬಳಿಕ ನಾವು ಅದೇ ರಣತಂತ್ರವನ್ನು ಜಾರಿಗೊಳಿಸಿದ್ವಿ. ಮತ್ತೆ ನಮ್ಮ ಯುದ್ಧ ವಿಮಾನಗಳನ್ನು ಕಳುಹಿಸಿ ಪಾಕಿಸ್ತಾನವನ್ನು ಟಾರ್ಗೆಟ್ ಮಾಡಿದ್ವಿ ಅಂತ ಸಿಂಗಾಪುರದಲ್ಲಿ ಕೊಟ್ಟಂತಹ ಸಂದರ್ಶನದಲ್ಲಿ, ಪ್ರಮುಖ ಸುದ್ದಿ ಸಂಸ್ಥೆ ಬ್ಲೂಮ್ಬರ್ಗ್ ಅದಕ್ಕೆ ಕೊಟ್ಟಂತಹ ಸಂದರ್ಶನದಲ್ಲಿ ಸೇನಾಪಡೆಗಳ ಮುಖ್ಯಸ್ಥರು ಅನಿಲ್ ಚೌಹಾಣ್ ಅವರು ಒಪ್ಪಿಕೊಂಡಿದ್ದಾರೆ. ರಿಪೋರ್ಟರ್ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ ಸಂದರ್ಶನ ಮಾಡದಂಥವರು, ಭಾರತದ 6 ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಲಾಯಿತು ಅಂತೇಳಿ ಪಾಕಿಸ್ತಾನ ಹೇಳಿಕೊಂಡಿದೆ. ಪಾಕಿಸ್ತಾನದ ಆ ಹೇಳಿಕೆ ಸರಿಯೇ? ಸಿಡಿಎಸ್ ಅನಿಲ್ ಚೌಹಾಣ್ ಅವರಿಗೆ ಕೇಳಲಾದಂತಹ ಪ್ರಶ್ನೆ, 2ನೆಯ ಪ್ರಶ್ನೆ. ಅದು ಸರಿಯಿಲ್ಲ. ಆ ಮಾಹಿತಿಗಳು ಮುಖ್ಯ ಅಲ್ಲ. ಭಾರತದ ಯುದ್ಧ ವಿಮಾನಗಳನ್ನು ಪಾಕಿಸ್ತಾನ ಹೊಡೆದುರುಳಿಸಿತೋ ಅಥವಾ ಇಲ್ಲವೋ ಎನ್ನುವಂತಹ ಮಾಹಿತಿಗಳು ಮುಖ್ಯವಲ್ಲ. ಮುಖ್ಯ ಏನೆಂದರೆ ಯಾಕೆ ಆ ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಲಾಯಿತು ಎನ್ನುವಂಥದ್ದು. ಅಂದರೆ ಭಾರತದ ಯುದ್ಧ ವಿಮಾನಗಳನ್ನು ಯಾಕೆ ಹೊಡೆದುರುಳಿಸಲಾಯಿತು ಎನ್ನುವಂಥದ್ದು ಮುಖ್ಯ. ಆ ಬಳಿಕ ನಾವು ಏನು ಮಾಡಿದ್ವಿ ಎನ್ನುವಂಥದ್ದು ಮುಖ್ಯ ಅಂಥೇಳಿ ಸೇನಾಪಡೆಗಳ ಮುಖ್ಯಸ್ಥರು ಅನಿಲ್ ಚೌಹಾಣ್ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಬಿಗ್ ಸ್ಟೇಟ್ಮೆಂಟ್. ಸರ್ಕಾರ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಈ ಮುಖಾಂತರ ಅಧಿಕೃತವಾಗಿ ಒಪ್ಪಿಕೊಂಡಂತಾಗಿದೆ. ಭಾರತದ ಯುದ್ಧ ವಿಮಾನಗಳನ್ನು ಪಾಕಿಸ್ತಾನ ಹೊಡೆದುರುಳಿಸಿತ್ತು ಅಂಥೇಳಿ. ಇದು ಮೇ 7ನೆಯ ತಾರೀಕು ಸರ್ಜಿಕಲ್ ಸ್ಟ್ರೈಕ್ ಆದ ಬಳಿಕ ಅಥವಾ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಆರಂಭದ ಬಳಿಕ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಭಾರತದ ರಫೇಲ್ ಯುದ್ಧ ವಿಮಾನಗಳನ್ನು ಪಾಕಿಸ್ತಾನ ಹೊಡೆದುರುಳಿಸಿತ್ತು ಅಂಥೇಳಿ ವರದಿಯನ್ನು ಮಾಡಿದ್ವು. CNN ಇರ್ಬೋದು, ಬೇರೆ ಬೇರೆ ಸುದ್ದಿ ಸಂಸ್ಥೆಗಳು, ಇನ್ಕ್ಲೂಡ್ ನಮಗೆ ರಫೇಲ್ ಜೆಟ್ಟನ್ನು ಮಾರಾಟ ಮಾಡಿದಂತಹ ಫ್ರಾನ್ಸ್ನ ಮಾಧ್ಯಮಗಳು ಕೂಡ ವರದಿ ಮಾಡಿದ್ವು. ಆದರೆ ಭಾರತದ ಸರ್ಕಾರದ ಕಡೆಯಿಂದ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಸ್ಪಷ್ಟನೆ ಬಂದಿರಲಿಲ್ಲ ಅಥವಾ ಯಾವುದೇ ಕ್ಲಾರಿಫಿಕೇಶನ್ ಬಂದಿರಲಿಲ್ಲ. ಅನಿಲ್ ಚೌಹಾಣ್ ಅವರ ಈ ಸಂದರ್ಶನ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ, ಇನ್ನೊಂದು ಆ್ಯಂಗಲಲ್ಲಿ ಯಾಕೆ ಅಂತ ಹೇಳಿದ್ರೆ, ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮೇ 15ನೆಯ ತಾರೀಕು ANI ಸೇರಿದಂತೆ ಮಾಧ್ಯಮಗಳಿಗೆ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ.
ಆ ಸ್ಟೇಟ್ಮೆಂಟ್ ಏನು ಅಂತ ಹೇಳಿದ್ರೆ, ನಾವು ಆಪರೇಷನ್ ಸಿಂಧೂರ ಅಥವಾ ಸರ್ಜಿಕಲ್ ಸ್ಟ್ರೈಕ್, ಆಪರೇಷನ್ ಸಿಂಧೂರದಲ್ಲಿ 3 ಹಂತಗಳಿದ್ದಾವೆ, 3 ಹಂತಗಳು. ಆರಂಭಿಕ ಹಂತವೇ ಸರ್ಜಿಕಲ್ ಸ್ಟ್ರೈಕ್. ಆ ಸರ್ಜಿಕಲ್ ಸ್ಟ್ರೈಕ್ ಮಾಡುವುದಕ್ಕಿಂತ ಮುಂಚೆ ನಾವು ಪಾಕಿಸ್ತಾನಕ್ಕೆ ಮಾಹಿತಿಯನ್ನು ಕೊಟ್ಟಿದ್ವಿ. ಪಾಕಿಸ್ತಾನದ ಭಯೋತ್ಪಾದಕ ನೆಲೆ ಏನಿದ್ದಾವೆ, ಉಗ್ರ ತಾಣಗಳು ಏನಿದ್ದಾವೆ, ಅಲ್ಲಿ ನಾವು ದಾಳಿ ಮಾಡ್ತಾ ಇದ್ದೀವಿ. ಇದರಲ್ಲಿ ಪಾಕಿಸ್ತಾನದ ಮಿಲಿಟರಿ ಮಧ್ಯಪ್ರವೇಶ ಮಾಡಬಾರದು ಅಂಥೇಳಿ ನಾವು ಪಾಕಿಸ್ತಾನಕ್ಕೆ ಪೂರ್ವ ಮಾಹಿತಿಯನ್ನು, ಸರ್ಜಿಕಲ್ ದಾಳಿಗೂ ಮೊದಲೇ ಮಾಹಿತಿಯನ್ನು ಕೊಟ್ಟಿದ್ವಿ. ಆದರೆ ಪಾಕಿಸ್ತಾನದ ಮಿಲಿಟರಿ ನಮ್ಮ ಸರ್ಜಿಕಲ್ ಸ್ಟ್ರೈಕ್ ಕಾರ್ಯಾಚರಣೆಯಲ್ಲಿ ಮಧ್ಯಪ್ರವೇಶವನ್ನು ಮಾಡ್ತು ಅಂಥೇಳಿ ಮೇ 15ನೇ ತಾರೀಕು ಭಾರತದ ವಿದೇಶಾಂಗ ಸಚಿವ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರದ ಅತ್ಯಂತ ಪ್ರಭಾವಿ ಸಚಿವ ಎಸ್ ಜೈಶಂಕರ್ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಇದು ಸರ್ಜಿಕಲ್ ದಾಳಿಗೂ ಮೊದಲು, ಸರ್ಜಿಕಲ್ ದಾಳಿ ಆದ ಬಳಿಕ, ಆಪರೇಷನ್ ಸಿಂಧೂರ ಆದ ಬಳಿಕ 3 ಹಂತಗಳಿದ್ದಾವೆ. ಅದರಲ್ಲಿ ಒಂದು ಆರಂಭಿಕ ಹಂತ ಸರ್ಜಿಕಲ್ ದಾಳಿ. ಸರ್ಜಿಕಲ್ ದಾಳಿಗೆ ಪರ್ಯಾಯವಾಗಿ ಪ್ರತಿಯಾಗಿ ಪಾಕಿಸ್ತಾನ ನಮ್ಮ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಪ್ರಯತ್ನ ಪಡ್ತು, ನಾವು ಅಟ್ಯಾಕ್ ಮಾಡಿದ್ವಿ. ಅದಾದ ಬಳಿಕ ಮತ್ತೆ ಪಾಕಿಸ್ತಾನ ದಾಳಿಯ ಪ್ರಯತ್ನವನ್ನು ಮಾಡ್ತು, ಮತ್ತೆ ನಾವು ದಾಳಿಯನ್ನು ಮಾಡಿದ್ವಿ. ಈ ಭಾರತದ ಯುದ್ಧ ವಿಮಾನ, ರಫೇಲ್ ಯುದ್ಧ ವಿಮಾನಗಳು ಮಾಹಿತಿಗಳ ಪ್ರಕಾರ ಕಳೆದು ಹೋಗಿದ್ದಂಥದ್ದು, ಪಾಕಿಸ್ತಾನ ಹೊಡೆದುರುಳಿಸಿದಂಥದ್ದು ಸರ್ಜಿಕಲ್ ಸ್ಟ್ರೈಕ್ನ ಆರಂಭದಲ್ಲಿ. ಇದಾದ ಬಳಿಕ ವಿದೇಶಾಂಗ ಸಚಿವ ಜೈಶಂಕರ್ ಅವರೇ ಸಂಸದರ ಸಮಿತಿಗೆ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಆ ಸ್ಟೇಟ್ಮೆಂಟ್ನ ಪ್ರಕಾರ ಸರ್ಜಿಕಲ್ ದಾಳಿಗೂ ಅರ್ಧ ಗಂಟೆ ಮೊದಲು, ಸರ್ಜಿಕಲ್ ದಾಳಿ ಅಂದರೆ ಭಯೋತ್ಪಾದಕ ತಾಣಗಳ ಮೇಲೆ ದಾಳಿ ಮಾಡುವುದಕ್ಕೆ ಅರ್ಧ ಗಂಟೆಗೂ ಮೊದಲು ನಾವು ಪಾಕಿಸ್ತಾನಕ್ಕೆ ಮಾಹಿತಿಯನ್ನು ಕೊಟ್ಟಿದ್ವಿ. ಅನಿಲ್ ಚೌಹಾಣ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟು, ಸೇನಾಪಡೆಗಳ ಮುಖ್ಯಸ್ಥರು ಕೊಟ್ಟಿರುವಂತಹ ಸ್ಟೇಟ್ಮೆಂಟು ಎಸ್ ಜೈಶಂಕರ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟಿಗೆ ಹೋಲಿಕೆ ಆಗ್ತಿದೆ, ಹೊಂದಾಣಿಕೆ ಆಗ್ತಿದೆ. ಕಾರಣ ಏನು ಅಂತ ಹೇಳಿದ್ರೆ, CDS ಇವತ್ತು ಕೊಟ್ಟಂತಹ ಸಂದರ್ಶನದಲ್ಲಿ ಹೇಳಿರುವಂಥದ್ದು ಏನು ಅಂತ ಹೇಳಿದ್ರೆ, ನಾವು ಮಾಡಿದ ರಣತಂತ್ರದ ತಪ್ಪುಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನಮಗೆ ಸಾಧ್ಯ ಆಯಿತು ಅಂಥೇಳಿ. ಅಂದರೆ ಯಾವುದು? ಸರ್ಜಿಕಲ್ ದಾಳಿಯ ಸಂದರ್ಭದಲ್ಲಿ ಮಾಡಲಾದಂತಹ ತಪ್ಪುಗಳು. ಇದಾದ 2 ದಿನಗಳ ಬಳಿಕ ನಾವು ನಮ್ಮ ತಪ್ಪುಗಳನ್ನು ಸರಿಪಡಿಸಿ ಅದೇ ರಣತಂತ್ರವನ್ನು ಉಪಯೋಗಿಸಿದ್ವಿ ಅಂಥೇಳಿ. ಸೊ ರಾಹುಲ್ ಗಾಂಧಿ ಅವರು ಒಂದು ಕ್ವಶನ್ ಕೇಳ್ತಾರೆ ಮೇ 17ನೇ ತಾರೀಕು. ದಾಳಿಗೂ ಮೊದಲು, ಸರ್ಜಿಕಲ್ ದಾಳಿಗೂ ಮೊದಲು ಪಾಕಿಸ್ತಾನಕ್ಕೆ ಮಾಹಿತಿ ಕೊಟ್ಟಿರುವಂಥದ್ದು ಅಪರಾಧ. ವಿದೇಶಾಂಗ ಸಚಿವರೇ ಅದನ್ನು ಒಪ್ಪಿಕೊಂಡಿದ್ದಾರೆ. ಹಾಗಾದರೆ ಪಾಕಿಸ್ತಾನಕ್ಕೆ ಸರ್ಜಿಕಲ್ ದಾಳಿಗೂ ಮೊದಲು ಮಾಹಿತಿಯನ್ನು ಕೊಡಲಿಕ್ಕೆ ಅಧಿಕಾರವನ್ನು ಕೊಟ್ಟಂಥವರು ಯಾರು? ಯಾರಿಗೆ ಅಧಿಕಾರ ಯಾರು ಕೊಟ್ಟರು? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನಾದರೂ ಅಧಿಕಾರ ಕೊಟ್ರಾ? ಒಂದು ವೇಳೆ ಕೊಟ್ಟಿದ್ದರೆ ಯಾರಿಗೆ ಮತ್ತು ಯಾಕೆ ಕೊಟ್ಟರು? ಮತ್ತು ಈ ಪೂರ್ವ ಮಾಹಿತಿಯ ಕಾರಣದಿಂದಾಗಿ ಹೌ ಮೆನಿ ಏರ್ಕ್ರಾಫ್ಟ್ ಡಿಡ್ ಅವರ್ ಏರ್ ಫೋರ್ಸ್, ನಮ್ಮ ವಾಯುಪಡೆಗೆ, ವಾಯುಸೇನೆಗೆ ಎಷ್ಟು ಯುದ್ಧ ವಿಮಾನಗಳು ನಷ್ಟ ಆದವು ಎನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ ಮೇ 17ನೇ ತಾರೀಕು ರಾಹುಲ್ ಗಾಂಧಿ ಅವರು. ಸೊ ಎಲ್ಲ ಜೈಶಂಕರ್ ಕೊಟ್ಟಂತಹ ಸ್ಟೇಟ್ಮೆಂಟು, ನಾವು ಪೂರ್ವ ಮಾಹಿತಿಯನ್ನು ಕೊಟ್ಟಿದ್ವಿ ಪಾಕಿಸ್ತಾನಕ್ಕೆ ಅಂತೇಳಿ, ಮತ್ತು ಇವತ್ತು CDS ಕೊಟ್ಟಿರುವಂತಹ ಸ್ಟೇಟ್ಮೆಂಟು 2 ಹೊಂದಾಣಿಕೆ ಆಗ್ತಾ ಇದೆ. ಹಾಗಾದರೆ ಸರ್ಜಿಕಲ್ ದಾಳಿಗೂ ಮೊದಲು ಪಾಕಿಸ್ತಾನಕ್ಕೆ ಮಾಹಿತಿ ಕೊಡುವುದರ ಅಗತ್ಯ ಏನಿತ್ತು ಎನ್ನುವಂಥದ್ದು ಪ್ರಶ್ನೆ. ಬಿಕಾಸ್ ನಮ್ಮ ಯುದ್ಧ ವಿಮಾನಗಳು ಲಾಸ್ ಆಗಿದೆ ಅಂತೇಳಿ ಒಪ್ಕೊಂಡಿದ್ದಾರೆ ಅಧಿಕೃತವಾಗಿ. CDS ಒಪ್ಕೊಂಡಿದ್ದಾರೆ, ಅಧಿಕೃತವಾಗಿ ಒಪ್ಕೊಂಡಿದ್ದಾರೆ ಸಂದರ್ಶನದಲ್ಲಿ. ಯಾಕೆ ಲಾಸ್ ಆಯಿತು ಅಂತ ಹೇಳಿದ್ರೆ ಮಾಹಿತಿಯನ್ನು ಕೊಟ್ಟ ಕಾರಣಕ್ಕೋಸ್ಕರ. ಮಾಹಿತಿಯನ್ನು ಕೊಟ್ಟಿದ್ವಿ ಅಂತೇಳಿ ಹೇಳಿದ್ಯಾರು? ವಿದೇಶಾಂಗ ಸಚಿವರು. ಜಯರಾಮ್ ರಮೇಶ್ ಅವರು ಇವತ್ತು ಟ್ವೀಟನ್ನು ಮಾಡಿದ್ದಾರೆ, ರಾಜ್ಯಸಭಾ ಸಂಸದರು. ಏನು ಅಂತ ಹೇಳಿದ್ರೆ, 1999ರಲ್ಲಿ ಕಾರ್ಗಿಲ್ ಯುದ್ಧ ಆದ ಬಳಿಕ ಆಗಿನ ವಾಜಪೇಯಿ ಸರ್ಕಾರ ಕಾರ್ಗಿಲ್ ರಿವ್ಯೂ ಕಮಿಟಿ ಅಂತೇಳಿ ಒಂದು ಸಮಿತಿಯನ್ನು ರಚನೆ ಮಾಡ್ತು. ಯಾರು ಅಂತ ಹೇಳಿದ್ರೆ, ಆ ಸಮಿತಿಯ ಮುಖ್ಯಸ್ಥರಾಗಿದ್ದವರು ಯಾರು ಅಂತ ಹೇಳಿದ್ರೆ ಕೆ ಸುಬ್ರಹ್ಮಣ್ಯಂ. ಈಗ ವಿದೇಶಾಂಗ ಸಚಿವರು ಎಸ್ ಜೈಶಂಕರ್ ಇದ್ದಾರಲ್ಲ, ಅವರ ತಂದೆ ಕೆ ಸುಬ್ರಹ್ಮಣ್ಯಂ ಅವರ ನೇತೃತ್ವದಲ್ಲಿ ಒಂದು ರಿವ್ಯೂ ಕಮಿಟಿಯನ್ನು ಮಾಡ್ತು. ಅದೇ ಥರ ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಒಂದು ರಿವ್ಯೂ ಕಮಿಟಿಯನ್ನು ಮಾಡಲಿ ಅಂಥೇಳಿ.
ಬಿಗ್ ಸ್ಟೇಟ್ಮೆಂಟ್ಗಳಿದೆ ಎರಡೂ ಕೂಡ. CDS ಇವತ್ತು ಕೊಟ್ಟಿರುವಂಥ ಸ್ಟೇಟ್ಮೆಂಟು. ಸೊ ಈಗ ಇಲ್ಲಿ ಯಾರನ್ನಾದರೂ ಹೊಣೆಗಾರರನ್ನಾಗಿ ಮಾಡಬೇಕಾಗತ್ತೆ. ಯಾಕೆ ಮಾಹಿತಿಯನ್ನು ಕೊಟ್ಟುವೆ ಸರ್ಜಿಕಲ್ ದಾಳಿಗೂ ಮೊದಲು ಎನ್ನುವಂಥದ್ದೇ ಪ್ರಶ್ನೆ. ಆ ಪ್ರಶ್ನೆಗೆ ಇನ್ನೂ ಸರ್ಕಾರ ಉತ್ತರ ಕೊಟ್ಟಿಲ್ಲ. ಆಪರೇಷನ್ ಸಿಂಧೂರದ ಬಗ್ಗೆ ಪ್ರಧಾನಮಂತ್ರಿಗಳು ಪಶ್ಚಿಮ ಬಂಗಾಳದ ಚುನಾವಣಾ ಪ್ರಚಾರದಲ್ಲಿ ಮಾತಾಡ್ತಾ ಇದ್ದಾರೆ, ಬಿಹಾರದ ಚುನಾವಣಾ ಪ್ರಚಾರದಲ್ಲಿ ಮಾತಾಡ್ತಾ ಇದ್ದಾರೆ, ಉತ್ತರ ಪ್ರದೇಶದಲ್ಲಿ ಮಾತಾಡ್ತಾ ಇದ್ದಾರೆ, ರಾಜನಾಥ್ ಸಿಂಗ್ ಅವರು ರಕ್ಷಣಾ ಸಚಿವರು ಮಾತಾಡ್ತಿದ್ದಾರೆ, ಕೇಂದ್ರ ಗೃಹ ಸಚಿವರು ಮಾತಾಡ್ತಾ ಇದ್ದಾರೆ, BJPಯ ನಾಯಕರು ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ. ಬಟ್ ಏರ್ಕ್ರಾಫ್ಟ್ ಮಾಹಿತಿಗಳ ಪ್ರಕಾರ ರಫೇಲ್ ಯುದ್ಧ ವಿಮಾನ, ಅತ್ಯಾಧುನಿಕ ಯುದ್ಧ ವಿಮಾನಗಳು ಅವುಗಳನ್ನು ಹೊಡೆದುರುಳಿಸಲಾಯಿತು ಅಂತೇಳಿ ಈ ಸುದ್ದಿಯ ಬಳಿಕ ರಫೇಲನ್ನು ತಯಾರಿಸುವಂತಹ ಡಸಾಲ್ಟ್ ಏವಿಯೇಷನ್ನ ಷೇರುಗಳ ಮೌಲ್ಯ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕುಸಿತು. ಚೀನಾದ ಯುದ್ಧ ವಿಮಾನ ತಯಾರಿಕಾ ಸಂಸ್ಥೆ AVIC ಚೆಂಗ್ಡು ಅದರ ಷೇರುಗಳ ಮೌಲ್ಯ ಜಾಸ್ತಿ ಆಯಿತು. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದಕ್ಕೆ ಯಾರನ್ನಾದರೂ ಹೊಣೆಗಾರರನ್ನಾಗಿ ಮಾಡಬೇಕು. ಕಾರಣ ಒಂದು ಯುದ್ಧ ವಿಮಾನ ಅಂತ ಹೇಳಿದ್ರೆ ಅದೇನು ಸಣ್ಣ ಪ್ರೈಸಿಗೇನು ಬಂದಿರಲ್ಲ, ದೊಡ್ಡ ಮೊತ್ತ. ಜೊತೆಗೆ ಸ್ಟ್ರಾಟಜಿಕಲಿ ರಣತಂತ್ರದ ಭಾಗವಾಗಿ ಅತ್ಯಂತ ದೊಡ್ಡ ತಪ್ಪು ಅದು. ನಾವು ಅವರ ಭಯೋತ್ಪಾದಕ ನೆಲೆಗಳ ಮೇಲೆ ನಾವು ಸರ್ಜಿಕಲ್ ದಾಳಿ ಮಾಡಬೇಕು ಅಂತ ಇದ್ದೀವಿ, ನಾವು ದಾಳಿ ಮಾಡ್ತೀವಿ ಅಂತೇಳಿ ಮೊದಲೇ ಮಾಹಿತಿಯನ್ನು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಆ ನಿರ್ಧಾರವನ್ನು ತೆಗೆದುಕೊಂಡಂಥವರು ಯಾರು ಮತ್ತು ಅದನ್ನು ಪಾಕಿಸ್ತಾನಕ್ಕೆ ಕಮ್ಯುನಿಕೇಟ್ ಮಾಡಿದಂಥವ್ರು ಯಾರು ಎನ್ನುವಂಥದ್ದು ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು. ಈ ಪ್ರಶ್ನೆಯನ್ನು ಕೇಳದಂಥವರಿಗೆ ನೀವು ದೇಶದ್ರೋಹಿಗಳು, ನಿಮಗೆ ಭಾರತದ ಸೇನೆಯ ಮೇಲೆ ನಂಬಿಕೆ ಇಲ್ಲ, ನೀವು ಪಾಕಿಸ್ತಾನದ ಪರ ವಕಾಲತ್ತು ಮಾಡ್ತೀರಿ ಅಂತೇಳಿ ಮೊಂಡುವಾದ ಮಾಡ್ಕೊಂಡು ಕೂತ್ರೆ ಏನೂ ಪ್ರಯೋಜನ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಕಳ್ಕೊಂಡಿರುವಂಥದ್ದು ನಮ್ಮ ಭಾರತದ ಸೇನೆ, ವಾಯುಸೇನೆ. ಈಗ ಅಧಿಕೃತವಾಗಿ ಕೊಟ್ಟರಲ್ಲ ಸ್ಟೇಟ್ಮೆಂಟು, ಇಷ್ಟು ದಿನ ಕರ್ಬ್ ಮಾಡೋಕ್ಕೆ ಟ್ರೈ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.